Okay. So last class nalli already ಏನು ಕಂಪ್ಲೀಟ್ ಮಾಡಿದ್ದೀರಿ. So how you can create a company. Okay. In the last class already we are completed the procedure to create a company. Okay. To create a company, so you have to, after loading the tally, you have to press Alt F1 for company information. Then after that you have to select the option as create a company. So when you select the command as create a company, it displays one form here. So you have to fill the required options. For example, name of the company, and then after that, so it has some optional and it has some mandatory options here. You have to fill the required option and then you have to accept it. It creates a new company. Okay. So new company create ಮಾಡಿದ ತಕ್ಷಣ ಎಲ್ಲಿಗೆ ಬರ್ತೈತೆ ಅದು? So gateway of tally ಬರ್ತೈತಿ. ಎಲ್ಲಿ ಬರ್ತದೆ ಅದು? Gateway of tally. So at the left of the screen it shows the name of the company. Left of the screen ಏನು ತೋರಿಸುತ್ತೆ? Name of the company ತೋರಿಸುತ್ತೆ. Okay. So then suppose if you want to enter the information, or if you want to solve this trading account. For example, if you want to enter the trading account problem. So now we have to enter the trading account problem here. Suppose if you want to enter the trading account problem, then first you have to create the ledger. The first step is you have to create the concerned ledger. ಅದಕ್ಕೆನಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದ ಲೆಜರ್ ಏನು ಮಾಡ್ಕೋಬೇಕು, ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಫಸ್ಟ್ ಯು ಹ್ಯಾವ್ ಟು ಕ್ರಿಯೇಟ್ ದ ಕನ್ಸರ್ನ್ ಲೆಜರ್. Suppose if you want to create the concerned ledger, or if you want to solve this trading account, the first option of that trading account is opening stock. Trading account problem ಬರ್ದಿವಲ್ರಿ, ಅದರಲ್ಲಿ ಫಸ್ಟ್ ಆಪ್ಷನ್ ಏನು ಬರ್ತೈತೆ? Opening stock. Okay. So what is the group for this opening stock? So the group for this opening stock is stock in hand. ಅದಕ್ಕೆನಲ್ರಿ ಯಾವ್ದು ಗ್ರೂಪ್ ಬರ್ತೈತೆ ಇಲ್ಲಿ? ಸ್ಟಾಕ್ ಇನ್ ಹ್ಯಾಂಡ್ ಗ್ರೂಪ್ನಲ್ಲಿ ಬರ್ತೈತೆ ಇದು. ಸೊ ಯಾವ ಗ್ರೂಪ್ನಲ್ಲಿ ಬರ್ತೈತೆ? ಸ್ಟಾಕ್ ಇನ್ ಹ್ಯಾಂಡ್ ಅಂತ ಕೇಳಿ. ಸಪೋಸ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ದ ಲೆಜರ್ ಆಫ್ ದಿಸ್ ಓಪನಿಂಗ್ ಸ್ಟಾಕ್, ಈ ಓಪನಿಂಗ್ ಸ್ಟಾಕ್ದು ಲೆಜರ್ ಕ್ರಿಯೇಟ್ ಮಾಡಬೇಕಾಗಿತ್ತಂದ್ರೆ, ಸೊ ದೆನ್ ಫ್ರಾಮ್ ದ ಗೇಟ್ವೇ ಆಫ್ ಟ್ಯಾಲಿ, ಸೊ GW2 ಮೀನ್ಸ್ ಇಟ್ಸ್ ಎ ಗೇಟ್ವೇ ಆಫ್ ಟ್ಯಾಲಿ. ಓಕೆ. ಫ್ರಾಮ್ ದ ಗೇಟ್ವೇ ಆಫ್ ಟ್ಯಾಲಿ, ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದ ಅಕೌಂಟ್ ಇನ್ಫೋ. ಅದಕ್ಕೇನು ಸೆಲೆಕ್ಟ್ ಮಾಡ್ಬೇಕ್ರಿ? ಅಕೌಂಟ್ ಇನ್ಫೋನ್ ಸೆಲೆಕ್ಟ್ ಮಾಡಬೇಕು. ದೆನ್ ಆಫ್ಟರ್ ದ್ಯಾಟ್ ಇಟ್ ಹ್ಯಾವ್ ದ ಒನ್ ಸ್ಟೆಪ್. ಸೊ ಲೆಜರ್, ಹ್ಯಾವ್ ಟು ಸೆಲೆಕ್ಟ್ ದ ಆಪ್ಷನ್ ಇಸ್ ಲೆಜರ್. ಅಲ್ಲಿ ಏನು ಆಪ್ಷನ್ ಬರ್ತೈತೆ? ಅಲ್ಲೇ ಲೆಜರ್ ಅಂತ ಕೇಶ್ ಬರ್ತೈತಿ. ಅಕೌಂಟಿಂಗ್ ಇನ್ಫಾರ್ಮೇಷನಲ್ಲಿ ಲೆಜರ್ ಅಂತ ಬರ್ತೈತಿ. ಲೆಜರ್ನಲ್ಲಿ ಏನು ಸೆಲೆಕ್ಟ್ ಮಾಡಬೇಕಲ್ಲಿ? ಕ್ರಿಯೇಟ್ ಅಂತ ಕೇಸ್ ಸೆಲೆಕ್ಟ್ ಮಾಡಬೇಕು. ಏನು ಸೆಲೆಕ್ಟ್ ಮಾಡ್ಬೇಕ್ರಿ? ಕ್ರಿಯೇಟ್ ಅಂತ ಕೇಶಿ. ವೆನ್ ಯು ಸೆಲೆಕ್ಟ್ ದ ಆಪ್ಷನ್ ಇಸ್ ಕ್ರಿಯೇಟ್ ಫ್ರಮ್ ದಿಸ್ ಲೆಜರ್, ಏನೇನು ಮಾಡ್ಬೇಕ್ರಿ? ಮೊದಲು ಗೇಟ್ವೇ ಆಫ್ ಟ್ಯಾಲಿಗೆ ಬಂದಿರ್ತೀವಿ, ಅಲ್ಲೇನು ಸೆಲೆಕ್ಟ್ ಮಾಡ್ಬೇಕು? ಮೊದಲು ಅಕೌಂಟಿಂಗ್ ಇನ್ಫೋ. ದೆನ್ ಅದರಲ್ಲಿ ಏನು ಬರ್ತೈತೆ? ಲೆಜರ್. ಅದರಲ್ಲಿ ಏನು ಕ್ಲಿಕ್ ಮಾಡ್ಕೋಬೇಕು? ಕ್ರಿಯೇಟ್ ಅಂತ ಕೇಶ್ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಮಾಡಿದ ಮೇಲೆ, ಸೊ ದೇರ್ ಯು ಹ್ಯಾವ್ ಟು, ಇಟ್ ಡಿಸ್ಪ್ಲೇಸ್ ಒನ್ ಸ್ಕ್ರೀನ್ ಹಿಯರ್. ಯು ಹ್ಯಾವ್ ಟು ಮೆನ್ಷನ್ ದ ನೇಮ್ ಆಫ್ ಲೆಜರ್. Then the very next option of this one is called as a group. ಇಲ್ಲೇನು ಬರ್ತೈತೆ ಅಂದರೆ ಫಸ್ಟ್ ನೇಮ್ ಆಫ್ ಲೆಜರ್. ಸೊ ಯಾವ್ದು ಲೆಜರ್ ಕ್ರಿಯೇಟ್ ಮಾಡ್ಬೇಕು ನಮ್ಗೆ? ಓಪನಿಂಗ್ ಸ್ಟಾಕ್ ಕ್ರಿಯೇಟ್ ಮಾಡಬೇಕು. ಯು ಹ್ಯಾವ್ ಟು ಮೆನ್ಷನ್ ದ ನೇಮ್ ಆಫ್ ದ ಲೆಜರ್. ಈಗೇನು ನಾವು ಅಕೌಂಟ್ಸ್ ಬರ್ತೀವಲ್ರಿ, ಟ್ರೇಡಿಂಗ್ ಅಕೌಂಟ್ ಬರ್ತೀವಲ್ಲ, ಅದ್ರದ್ದು ಎಂಟ್ರಿ ಯಾವ ಥರ ಮಾಡ್ಬೇಕು ಅನ್ನೋದು ಇಲ್ಲಿ ನೋಡ್ತೀನಿ. ಓಪನಿಂಗ್ ಸ್ಟಾಕ್ ಅಂತ ಕೇಸ್ ಏನಲ್ಲ, ಇದು ಏನಲ್ಲ, ಲೆಜರ್ ನೇಮ್ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ವೆನ್ ಯು ಪ್ರೆಸ್ ಎಂಟರ್ ಕೀ, ಸೊ ಯು ಹ್ಯಾವ್ ಟು ಮೆನ್ಷನ್ ದ ಅಂಡರ್ ವಿಚ್ ಗ್ರೂಪ್ ಯು ವಾಂಟ್ ಟು ಕ್ರಿಯೇಟ್. ಸೊ ಈಗೇನಲ್ರಿ ಯಾವ ಗ್ರೂಪ್ನಲ್ಲಿ ಅಂತ ಕೇಶಿ. ಸೊ ಅಲ್ಲಿ ಟೈಪ್ ಮಾಡೋದು ಬೇಕಾಗಿಲ್ಲ. ವೆನ್ ಯು ಕ್ಲಿಕ್ ಹಿಯರ್ ಇಟ್ ಶೋಸ್ ದ ಲಿಸ್ಟ್ ಆಫ್ ಗ್ರೂಪ್ಸ್. ಇಲ್ಲಿ ಬಂದ ತಕ್ಷಣ ಏನು ಬರ್ತೈತೆ? ಲಿಸ್ಟ್ ಆಫ್ ಗ್ರೂಪ್ಸ್ ಬರ್ತೈತೆ ಅಲ್ಲಿ. ಅದರಲ್ಲಿ ನಾವು ಏನು ಸೆಲೆಕ್ಟ್ ಮಾಡಬೇಕು? ಯಾವ್ದು ಗ್ರೂಪ್ ಸೆಲೆಕ್ಟ್ ಮಾಡ್ಕೋಬೇಕು? ಸ್ಟಾಕ್ ಇನ್ ಹ್ಯಾಂಡ್. ಜಸ್ಟ್ ಯು ಹ್ಯಾವ್ ಟು ಪ್ರೆಸ್ ST ಅಂತ ಸ್ಟಾರ್ಟ್ ಮಾಡಿದ್ರೆ ಸಾಕು, ಅಲ್ಲಿ ಸ್ಟಾಕ್ ಗ್ರೂಪ್ ಬಂದುಬಿಡ್ತೈತಿ. ಸ್ಟಾಕ್ ಗ್ರೂಪ್ ಯು ಹ್ಯಾವ್ ಟು ಸೆಲೆಕ್ಟ್ ದ ನೇಮ್ ಆಫ್ ದ ಗ್ರೂಪ್ ಈಸ್ ಸ್ಟಾಕ್ ಇನ್ ಹ್ಯಾಂಡ್. ಇದಕ್ಕೇನೆಲ್ಲ ಏನು ಸೆಲೆಕ್ಟ್ ಮಾಡ್ಕೋಬೇಕು? ಸ್ಟಾಕ್ ಇನ್ ಹ್ಯಾಂಡ್ ಅಂತ ಕೇಶಿ. ಸ್ಟಾಕ್ ಇನ್ ಹ್ಯಾಂಡ್ ಸೆಲೆಕ್ಟ್ ಮಾಡಿದ್ದು, ದೆನ್ ಯು ಹ್ಯಾವ್ ಟು ಕಂಪ್ಲೀಟ್ ದಿಸ್ ಲೆಜರ್. ಸೊ ನಾವು ಐ ಕ್ರಿಯೇಟೆಡ್ ಒನ್ ಲೆಜರ್ ನೇಮ್ ಆಸ್ ಓಪನಿಂಗ್ ಸ್ಟಾಕ್. ಏನು ಕ್ರಿಯೇಟ್ ಆದ್ರೆ? ಓಪನಿಂಗ್ ಸ್ಟಾಕ್. ಬಟ್ ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ಎಂಟರ್ ದ ಅಮೌಂಟ್. ಸೊ ಇದು ಕಂಪ್ಲೀಟ್ ಆಗೋದು ಮೊದಲು ಇಲ್ಲೇನು ಬರ್ತೈತೆ ಅಂದರೆ ಅಮೌಂಟ್ ಆಪ್ಷನ್ ಬರ್ತೈತೆ. ಇಲ್ಲಿ ಏನು ಬರ್ತೈತೆ? ಅಮೌಂಟ್ ಬರ್ತೈತೆ. ಈಗ ಫಾರ್ ಎಕ್ಸಾಂಪಲ್ ಓಪನಿಂಗ್ ಸ್ಟಾಕ್ ನಮ್ಮ ಬುಕ್ನಲ್ಲಿ ನಾವು ಏನು ಬರ್ತೀವಲ್ಲ, ಫಾರ್ ಎಕ್ಸಾಂಪಲ್ ದ ಓಪನಿಂಗ್ ಸ್ಟಾಕ್ ಆಫ್ ದಿಸ್ ಒನ್ ಇಸ್ ದ 15,000. ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಾವು ಬರ್ತೀವಿ. ಸೊ ಅದಕ್ಕೇನು ಓಪನಿಂಗ್ ಸ್ಟಾಕ್ ಇತ್ತಲ್ಲ, ಓಪನಿಂಗ್ ಸ್ಟಾಕ್ ಯು ಹ್ಯಾವ್ ಟು ಮೆನ್ಷನ್ ದ ಅಮೌಂಟ್ ಹಿಯರ್. ಫಾರ್ ಎಕ್ಸಾಂಪಲ್ ಇಟ್ಸ್ 15,000. ಸೊ ಬೈ ಡಿಫಾಲ್ಟ್ ಆಟೋಮೆಟಿಕ್ಲಿ ಟೇಕ್ಸ್ ಇನ್ ಟು ದ ಡೆಬಿಟ್ ಸೈಡ್. ಅದು ನಾವು ಇದು ಮಾಡೋದು ಬೇಕಾಗಿಲ್ಲ, ತಾನೇ ಎಲ್ಲಿ ತೊಗೋತದ್ರೆ ಅದು ಡೆಬಿಟ್ ಸೈಡ್. ಯಾಕೆ ಡೆಬಿಟ್ ಸೈಡ್ ತೊಗೋತಂದ್ರೆ ದಿ ಸ್ಟಾಕ್ ಗ್ರೂಪ್ ವಿತ್ ಹ್ಯಾಂಡ್ ಏನೈತಲ್ಲ, ಇಟ್ ಕಮ್ಸ್ ಅಂಡರ್ ಇನ್ ದ ಡೆಬಿಟ್ ಸೈಡ್. ಈ ಗ್ರೂಪ್ ನೀವು ಯಾವ್ದು ಸೆಲೆಕ್ಟ್ ಮಾಡ್ತಾರಲ್ಲ, ಈ ಗ್ರೂಪ್ ಇಂಪಾರ್ಟೆಂಟ್ ಅದು. ಈ ಗ್ರೂಪ್ ಸೆಲೆಕ್ಟ್ ಮಾಡಿದ್ರೆ ತಾನೇ ಎಲ್ಲ ನೀವು ಕೊಟ್ಟಂಥ ಅಮೌಂಟ್ ಯಾವ ಸೈಡ್ ತೊಗೋತೈತ್ರಿ? ಅದು ಡೆಬಿಟ್ ಸೈಡ್ ತೊಗೋತೈತೆ. ಆ್ಯಂಡ್ ಯು ಹ್ಯಾವ್ ಟು ಕಂಪ್ಲೀಟ್ ಇಟ್ ಡೆಬಿಟ್ ಸೈಡ್. ಸೊ ದಿಸ್ ಕಂಪ್ಲೀಟ್ಸ್ ದ ಓಪನಿಂಗ್ ಸ್ಟಾಕ್. ಈಗ ನಾವು ಪ್ರಾಬ್ಲಮ್ ಬರ್ದಲ್ಲೇ ಫಸ್ಟ್ ಏನು ಬಂದಿತ್ತು? ಓಪನಿಂಗ್ ಸ್ಟಾಕ್ ಅಂತ ಬಂದಿತ್ತು. ಸೆಕೆಂಡ್ ಲೆಜರ್ ಏನು ಬಂದಿತ್ತು ರೀ? ಪರ್ಚೇಸ್ ಅಂತ ಕೇಶ್ ಬಂದಿತ್ತು. ಸೆಕೆಂಡ್ ಲೆಜರ್ ಏನು ಬಂದಿತ್ತು ರೀ? ಪರ್ಚೇಸ್. ಸೊ ಅಗೇನ್ ಯು ಹ್ಯಾವ್ ಟು ಅಕೌಂಟಿಂಗ್ ಇನ್ಫಾರ್ಮೇಷನ್, ಲೆಜರ್ ಆ್ಯಂಡ್ ದೆನ್ ಕ್ರಿಯೇಟ್.
Again, you have to pass the same procedure, and then after that you have to mention the name of the ledger as purchase. Second ledger ಏನಲ್ಲ purchase ಅಂತ ಕೇಸ್ ಕೊಡಬೇಕು. So under the group, yes, under the group ಯಾವ್ದು ಬರ್ತೈತೆ ಅದು? What is the group for purchase? It's a purchase account. Same group ಐತೆ ಅದಕ್ಕೆ ಏನು ಚೇಂಜ್ ಇಲ್ಲ. So you have to select the purchase. PUR ಅಂತ ಕೇಸ್ ಟೈಪ್ ಮಾಡಿದ್ರೆ ಸಾಕು. It shows the list of accounts. It shows the list of groups. From that you have to select the purchase. ಅದರಲ್ಲಿ ಏನು ಸೆಲೆಕ್ಟ್ ಮಾಡಬೇಕು? Purchase ಅಂತ ಸೆಲೆಕ್ಟ್ ಮಾಡಿಸೋಣ. So then after that you have to mention the amount. For example, the purchase cost is, for example, 2000. For example, the purchase cost is 2000. So ಇಲ್ಲಿ ಏನು ಮಾಡ್ಕೋಬೇಕು? So you have to mention the price here, or you have to mention the value of that. So then after that automatically it takes into the debit side. ಯಾಕಂದ್ರೆ ಪರ್ಚೇಸ್ ಯಾವ ಕಡೆ ಬರ್ತದ್ರೆ? ಡೆಬಿಟ್ ಸೈಡ್ ಬರ್ತೈತೆ. ನಾವು ಏನು ಗ್ರೂಪ್ ಸೆಲೆಕ್ಟ್ ಮಾಡಿದ್ವಿ? ಪರ್ಚೇಸ್ ಅಂತ ಸೆಲೆಕ್ಟ್ ಮಾಡಿದ್ವಿ. ಸೊ ನಾವು ದಿಸ್ ಕಂಪ್ಲೀಟ್ ದ ಸೆಕೆಂಡ್ ಗ್ರೂಪ್. ಆ್ಯಂಡ್ ಥರ್ಡ್ ಇನ್ನೊಂದು ಏನು ಬರ್ತೈತೆ? ಈಗ ನಾವು ಬರ್ತಿದ್ದ ಪ್ರಾಬ್ಲಮ್ನಲ್ಲಿ ಕ್ಯಾರೇಜ್ ಇನ್ವರ್ಡ್ ಬರ್ತೈತೆ ಅಥವಾ ಫ್ಯೂಯಲ್ ಬರ್ತೈತಿ, ಹೌದ್ರಿ? ಸೊ ಈಗ ಫಾರ್ ಎಕ್ಸಾಂಪಲ್ ಕ್ಯಾರೇಜ್ ಇನ್ವರ್ಡ್ ತೊಗೋತೀನಿ. ಸೊ ಅದಕ್ಕೇನಲ್ಲ, ಕ್ಯಾರೇಜ್ ಇನ್ವರ್ಡ್ ತೊಗೋಬೇಕಂದ್ರೆ ಒನ್ಸ್ ಅಗೇನ್ ಲೆಡ್ಜರ್ ಕ್ರಿಯೇಟ್ ಮಾಡಬೇಕು. ಲೆಡ್ಜರ್ ಕ್ರಿಯೇಟ್ ಮಾಡಬೇಕಂದ್ರೆ ಅಕೌಂಟಿಂಗ್ ಇನ್ಫೋ, ಲೆಡ್ಜರ್ ಆ್ಯಂಡ್ ದೆನ್ ಕ್ರಿಯೇಟ್. ಅಂದರೆ ಯಾವ ಲೆಡ್ಜರ್ ಕ್ರಿಯೇಟ್ ಮಾಡಬೇಕು ಅದು ಎಲ್ಲ ಈ ಪ್ರೊಸೀಜರ್ ಫಾಲೋ ಮಾಡಲೇಬೇಕು. Accounting information, ledger and create. Then after that you have to mention the name of the ledger. What is the name of ledger? Carriage inward. Under the group ಏನು ಬರ್ತೈತೆ ಇದು? ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಗ್ರೂಪ್ನಲ್ಲಿ ಏನು ಬರ್ತೈತೆ ಅಂದರೆ ಇಂಡೈರೆಕ್ಟ್. ಇಷ್ಟು ಟೈಪ್ ಮಾಡಿದ್ರೆ ಸಾಕಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಮತ್ತು ಇನ್ಕಮ್ ಎರಡೂ ಬಂದಿರ್ತೈತಿ. ನೀವೇನು ಸೆಲೆಕ್ಟ್ ಮಾಡಬೇಕಲ್ಲೇ? ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ ಕ್ಯಾರೇಜ್ ಇನ್ವರ್ಡ್ ಏನೆಲ್ಲ 500 rupees ಐತಿ. ಸೊ ಯು ಹ್ಯಾವ್ ಟು ಟೈಪ್ ದ ಅಮೌಂಟ್ ಆಸ್ 500. ಸೊ ಇಟ್ ಕಮ್ಸ್ ಅಂಡರ್ ದ ಯಾವ ಕಾಲಮ್ ಬರ್ತೈತೆ ಅದು? ಡೆಬಿಟ್ ಕಾಲಮ್ ತಾನು ತೊಗೋತದೆ. ಯಾಕೆಂದರೆ ನಾವು ಏನು ತೊಗೊಂಡಿವಿ? ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ತೊಗೊಂಡಿವಿ. ಓಕೆ. ಸೊ ನೆಕ್ಸ್ಟ್ ದಿಸ್ ಕಂಪ್ಲೀಟ್ಸ್ ಕ್ಯಾರೇಜ್ ಇನ್ವರ್ಡ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದಟ್ ನಾವು ವಾಂಟ್ ಟು ಟೈಪ್ ದ ಒನ್ ಮೋರ್. ಇಟ್ಸ್ ಕಾಲ್ಡ್ ಆಸ್ ಅ ಫ್ಯೂಯಲ್. ಫಾರ್ ಎಕ್ಸಾಂಪಲ್ ಫ್ಯೂಯಲ್ ತೊಗೋಬೇಕು. ಸೊ ಅಗೇನ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದ accounting info, then create ledger and then create. Then when you click on create, so you have to mention the name of the ledger as fuel, and then after that under the group of direct expense, ಅದಕ್ಕೆನೆಲ್ಲ ನಾವೇನು ತೊಗೋಬೋದು? ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಎಷ್ಟು ತೊಗೋಬೋದು. and then you have to mention the amount. For example, the cost of this one is 200. So here you have to mention 200, and it comes in which side? Debit side. ಅದು ಡೆಬಿಟ್ ಸೈಡ್ ಬರ್ತೈತಿ. ಸೊ ಇಟ್ ಕಮ್ಸ್ ಇನ್ ದ ಡೆಬಿಟ್ ಸೈಡ್. ನಾವು ದಿಸ್ ಕಂಪ್ಲೀಟ್ಸ್ ದ ಲೆಜರ್ ಆಫ್ ದಿಸ್ ಡೆಬಿಟ್ ಸೈಡ್. ಓಕೆ. ಇನ್ನೊಂದು ಆ ಕಡೆ ಒಂದು ಬಂದಿತ್ತು ಲೆಜರ್. ಯಾವ್ದು ಬಂದಿತ್ತು? ಅದು ಸೇಲ್ಸ್ ಅಂತ ಕ್ಯಾಶ್ ಬಂದಿತ್ತು. ನಾವು ಏನು ಪ್ರಾಬ್ಲಮ್ ಬರ್ತಿತ್ತಲ್ಲ ಅದರಲ್ಲಿ ಸೇಲ್ಸ್ ಅಂತ ಬಂದಿತ್ತು. ಸೊ ದೆನ್ ಯು ಹ್ಯಾವ್ ಟು ಕ್ರಿಯೇಟ್ ಒನ್ ಮೋರ್ ಲೆಜರ್. ಇಟ್ಸ್ ಕಾಲ್ಡ್ ಆಸ್ ಅ ಸೇಲ್ಸ್ ಕ್ರಿಯೇಟ್ ಮಾಡಬೇಕಂದ್ರೆ ಮತ್ತೆ ಎಲ್ಲಿ ಬರಬೇಕು? ಅಕೌಂಟಿಂಗ್ ಇನ್ಫೋ, ಲೆಜರ್ ಆ್ಯಂಡ್ ದೆನ್ ಕ್ರಿಯೇಟ್ ಮಾಡಿದ್ಮೇಲೆ, ಸೊ ನೇಮ್ ಆಫ್ ದ ಲೆಜರ್ ಇಸ್ ಸೇಲ್ಸ್. ಅಂಡರ್ ದ ಗ್ರೂಪ್ ಸೇಲ್ಸ್ ಅಕೌಂಟ್. ಸೇಲ್ಸಿಗೆ ಸೇಲ್ಸ್ ಅದು, ಪರ್ಚೇಸಿಗೆ ಪರ್ಚೇಸ್ ಅದು, ಸೇಲ್ಸ್ ಅಕೌಂಟ್. ನೆಕ್ಸ್ಟ್ ಏನಲ್ಲ ಇಲ್ಲೇನಾಕಂದ್ರೆ ಫಾರ್ ಎಕ್ಸಾಂಪಲ್ ಸೇಲ್ಸ್ ಏನೈತಂದರೆ ಸೊ 25,000 ಐತಿ. ದ ಕಾಸ್ಟ್ ಆಫ್ ದಿಸ್ ಸೇಲ್ಸ್ ಈಸ್ 25,000. ಹಿಯರ್ ಹ್ಯಾವ್ ಟು ಮೆನ್ಷನ್ ದ 25,000. ಸೊ ಇಲ್ಲಿ ಏನಾರು ಚೇಂಜ್ ಆಗತ್ತೋ ಏನಿಲ್ಲರಿ? ಚೇಂಜ್ ಏನಾಗುತ್ತೆ? ಅದು ಕ್ರೆಡಿಟ್ ಆಗುತ್ತೆ. ವೆರಿ ಗುಡ್. ಸೊ ನೆಕ್ಸ್ಟ್ ಇದು ಡೆಬಿಟ್ ಹೋಗಿ ಏನಾಕತ್ತೆ ಅಂದರೆ ಕ್ರೆಡಿಟ್, ಬಿಕಾಸ್ that sales, now we are selected the group as a sales. Okay, sales comes under in the credit side. That's why here it shows the credit as a 25,000. And next ಇನ್ನೊಂದು ಯಾವ್ದು ಉಳಿತಿರಲ್ಲೇ? ಕ್ಲೋಸಿಂಗ್ ಸ್ಟಾಕ್. ಒನ್ ಮೋರ್ ಇಸ್ there, it's called as a closing stock, but there is no group to create the. So next one is there closing stock, but there is no group to create the closing stock. So that's why here you have to alter the which group? You have to alter the opening stock. ಯಾವ್ದು ಇದು ಆಲ್ಟರ್ ಮಾಡ್ಕೋಬೇಕು? ಓಪನಿಂಗ್ ಸ್ಟಾಕ್ ಆಲ್ಟರ್ ಮಾಡಬೇಕು. ಸೊ ದೆನ್ ಫಾರ್ ದಟ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ಗೇಟ್ವೇ ಆಫ್ ಟ್ಯಾಲಿ. ಎಲ್ಲಿಗೆ ಬರಬೇಕು? ಗೇಟ್ವೇ ಆಫ್ ಟ್ಯಾಲಿಗೆ ಬರಬೇಕು. ಸೊ ಅಕೌಂಟಿಂಗ್ ಇನ್ಫೋ ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಇಲ್ಲೇ ಲೆಡ್ಜರ್ ಅಂತ ಸೆಲೆಕ್ಟ್ ಮಾಡಬೇಕು. ಲೆಡ್ಜರ್ ಅಂತ ಸೆಲೆಕ್ಟ್ ಮಾಡಿ ಇನ್ನೂರಿಗೆ ನಾವು ಏನು ಮಾಡ್ತಿದ್ವಿ? ಇಲ್ಲೇ ಕ್ರಿಯೇಟ್ ಮಾಡ್ತಿದ್ವಿ. ಇಲ್ಲೇ ಕ್ರಿಯೇಟ್ ಮಾಡಬಾರ್ದು. ಇಲ್ಲೇನು ಮಾಡ್ಕೋಬೇಕು? ಆಲ್ಟರ್ ಅಂತ ಕೇಸ್ ಬರ್ತೈತಿ. ಏನು ಬರ್ತೈತೆ ಅದು? ಆಲ್ಟರ್ ಅಂತ ಕೇಸ್ ಬರ್ತೈತೆ. ಆಲ್ಟರ್ ಅಂತ ಕೇಸ್ ಕ್ಲಿಕ್ ಮಾಡಿಸೋಣ. ಸೊ ವಿ ಡಿಡ್ ನಾಟ್ ಕ್ರಿಯೇಟ್ ದ ನ್ಯೂ ಲೆಜರ್. ಇವೆಲ್ಲ ಲೆಜರ್ ಕ್ರಿಯೇಟ್ ಮಾಡಬೇಕಾಗಿತ್ತು, ನಾವು ಸೆಲೆಕ್ಟ್ ಮಾಡಿದ್ವಿ, ಕ್ರಿಯೇಟ್ ಮಾಡಿದ್ವಿ. ಬಟ್ ದಿಸ್ ಟೈಮ್ ವಿ ಡೋಂಟ್ ವಾಂಟ್ ಟು ಕ್ರಿಯೇಟ್ ದ ಲೆಜರ್, ಬಟ್ ದಿಸ್ ಟೈಮ್ ನಾವು ವಾಂಟ್ ಟು ಆಲ್ಟರ್. ವಿಚ್ ಲೆಜರ್ ಯು ವಾಂಟ್? ನಾವು ಏನೇನು ಕ್ರಿಯೇಟ್ ಮಾಡಿವಲ್ಲ ಎಲ್ಲ ಲೆಜರ್ ಬರ್ತೈತೆ ಆಲ್ಟರ್ ಕ್ಲಿಕ್ ಮಾಡಿದ ತಕ್ಷಣ. ಸೊ ಅದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ನಾವು? ಇಲ್ಲೇ ಓಪನಿಂಗ್ ಸ್ಟಾಕ್. ಆಲ್ರೆಡಿ ವಿ ಆರ್ ಕ್ರಿಯೇಟೆಡ್. ಯಾವ ಲೆಜರ್ ಕ್ರಿಯೇಟ್ ಮಾಡ್ಕೊಂಡಿವಿ? ಓಪನಿಂಗ್ ಸ್ಟಾಕ್ ಕ್ರಿಯೇಟ್ ಮಾಡ್ಕೊಂಡಿವಿ, ಪರ್ಚೇಸ್ ಕ್ರಿಯೇಟ್ ಮಾಡಿವಿ, CI ಕ್ರಿಯೇಟ್ ಮಾಡಿವಿ, ಫ್ಯೂಯಲ್ ಕ್ರಿಯೇಟ್ ಮಾಡಿವಿ, ಸೇಲ್ಸ್ ಮಾಡಿವಿ. ಎಲ್ಲ ಲೆಜರ್ಸ್ ಬರ್ತಾವೆ. ಅದ್ರಾಗ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ನಾವು? ಓಪನಿಂಗ್ ಸ್ಟಾಕ್. ಬಿಕಾಸ್ ನಾವು ವಾಂಟ್ ಟು ಆಲ್ಟರ್ ದಿಸ್.
ದೇರ್ ಈಸ್ ನೋ ಲೆಜ್ಜರ್ ಫಾರ್ ದಿಸ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ಲಿ ಯಾವುದು ಲೆಜ್ಜರ್ ಇಲ್ಲ, ಗ್ರೂಪ್ ಇಲ್ಲ. ಇರ್ಲಾರ್ದಕ್ಕೇನಲ್ಲ ಓಪನಿಂಗ್ ಸ್ಟಾಕಿಗೆ ಏನು ಮಾಡ್ತೀವಿ, ಆಲ್ಟರ್ ಮಾಡ್ತೀವಿ. ಸೊ ಆಲ್ಟರ್ ಮಾಡಿಕೊಂಡು ಸೊ ಅಲ್ಲಿ ಏನು ಬರ್ತೈತೆ ಅಂದರೆ ಜಸ್ಟ್ ಯು ಹ್ಯಾವ್ ಟು ಪ್ರೆಸ್ ಎಂಟರ್ ಕೀ. ಎಂಟರ್ ಕೀ. ಸೊ ಅಲ್ಲಿ 2 ಡೇಟ್ ಮೆನ್ಷನ್ ಮಾಡಬೇಕು. ಒನ್ ಇಸ್ ದ 1/4 ಆ್ಯಂಡ್ ಒನ್ ಮೋರ್ ಇಸ್ ದ 31/3. ಸೊ ಅಕಾಡೆಮಿಕ್ ಇಯರ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಮತ್ತು ಎಲ್ಲಿ ಎಂಡ್ ಆಯ್ತು ಅನ್ನೋದು ಅಲ್ಲಿ ಡೇಟ್ ಕೇಳ್ತೈತಿ. 2 ಡೇಟ್ ಏನು ಮಾಡಬೇಕು, ಮೆನ್ಷನ್ ಮಾಡಬೇಕು. ದೆನ್ ಆಫ್ಟರ್ ದಟ್ ಯು ಫಾರ್ ಎಕ್ಸಾಂಪಲ್ ದ ಕ್ಲೋಸಿಂಗ್ ಸ್ಟಾಕ್ ಆಫ್ ದಿಸ್ ಒನ್ ಇಸ್ 2000 rupees. ಫಾರ್ ಎಕ್ಸಾಂಪಲ್ ದ ಕ್ಲೋಸಿಂಗ್ ಸ್ಟಾಕ್ ಆಫ್ ದಿಸ್ ಒನ್ ಇಸ್ 2000. ಸೊ ಅವಾಗ ಏನು ಮೆನ್ಷನ್ ಮಾಡಬೇಕಲ್ಲಿ, ಸೊ ಹಿಯರ್ ಯು ಹ್ಯಾವ್ ಟು ಮೆನ್ಷನ್ ದ ಆಲ್ಟರ್ನಲ್ಲಿ ಏನು ಮೆನ್ಷನ್ ಮಾಡಬೇಕಲ್ಲಿ 2000 ಅಂತ ಕೇಶ್ ಮೆನ್ಷನ್ ಮಾಡಬೇಕು. ಸೊ ದಿಸ್ ಆಲ್ಸೋ ಕಮ್ಸ್ ಅಂಡರ್ ಇನ್ ದ ಕ್ರೆಡಿಟ್ ಸೈಡ್. ಇನ್ನು ಎಲ್ಲಿ ಬರ್ತೈತೆ ಅಂದರೆ ಕ್ರೆಡಿಟ್ ಸೈಡ್ ಬರ್ತೈತಿ. ದಿಸ್ ಕಂಪ್ಲೀಟ್ಸ್ ದ ಎಂಟ್ರಿ ಆಫ್ ದಿಸ್. ಸೊ ಇದಕ್ಕೆ ಏನು ಮಾಡ್ಕೋಬೇಕ್ರಿ, ಸೊ if you want to enter the trading account problem, or if you want to solve this trading account problem, or if you want to enter this data into the trading account problem, so you have to create the from gateway of TALLY. First you have to create the company. First ಏನು ಮಾಡ್ಕೋಬೇಕು, ಕಂಪ್ನಿ ಕ್ರಿಯೇಟ್ ಮಾಡಬೇಕು. ಆಲ್ರೆಡಿ ನಿನ್ನೆ ಕ್ರಿಯೇಟ್ ಮಾಡಿದ್ರಿ. ಸೊ ದೆನ್ ಆಫ್ಟರ್ ದಟ್ ಯು ಹ್ಯಾವ್ ಟು ಕ್ರಿಯೇಟ್ ದ ಕನ್ಸರ್ನ್ ಲೆಜ್ಜರ್. ಅದರದ್ದು ಲೆಜ್ಜರ್ಸ್ ಕ್ರಿಯೇಟ್ ಮಾಡಬೇಕು. ಲೆಜ್ಜರ್ ಕ್ರಿಯೇಟ್ ಮಾಡಬೇಕಂದ್ರೆ ಪ್ರೊಸೀಜರ್ ಏನೈತೆ ಅಂದರೆ ಫ್ರಾಮ್ ದ ಗೇಟ್ವೇ ಆಫ್ TALLY ಎಲ್ಲಿಗೆ ಹೋಗಬೇಕು, ಅಕೌಂಟಿಂಗ್ ಇನ್ಫೋ. ಅದರಲ್ಲಿ ಏನು ಸೆಲೆಕ್ಟ್ ಮಾಡಬೇಕು, ಲೆಜ್ಜರ್ನಲ್ಲಿ ಏನು ಸೆಲೆಕ್ಟ್ ಮಾಡಬೇಕು, ಕ್ರಿಯೇಟ್ ಮಾಡಿದ ತಕ್ಷಣ ಏನಲ್ಲ ಫಸ್ಟ್ ನೇಮ್ ಆಫ್ ಲೆಜ್ಜರ್ 2 ಆಪ್ಷನ್ ಬರ್ತಾವಲ್ಲಿ. ಒಂದು ನೇಮ್ ಆಫ್ ಲೆಜ್ಜರ್ ಮತ್ತು ಗ್ರೂಪ್ ಅಂತ ಬರ್ತೈತಿ. ನೇಮ್ ಆಫ್ ಲೆಜ್ಜರ್ ಇದ್ದಲ್ಲಿ ನಾವು ಏನು ಬುಕ್ನಲ್ಲಿ ಬರ್ತೀವಲ್ರಿ, ಫಸ್ಟ್ ಏನು ಬರಬೇಕು, ಓಪನಿಂಗ್ ಸ್ಟಾಕ್. ಸೊ ಇಲ್ಲೇನಲ್ಲ ಅದು ಕೊಟ್ಟು ಇಲ್ಲೇ ಗ್ರೂಪ್ಗೆ ಬಂದ ತಕ್ಷಣ ಅಲ್ಲೇನು ಮಾಡ್ತೈತಿ, ಲಿಸ್ಟ್ ಆಫ್ ಗ್ರೂಪ್ ತೋರ್ತೈತಿ. ಅದ್ರಾಗ ನೀವು ಬರೀ ST ಅಂತ ಟೈಪ್ ಮಾಡಿದ್ರೆ ಸಾಕು, ಸ್ಟಾಕ್ ಇನ್ ಹ್ಯಾಂಡ್ ಬಂದುಬಿಡ್ತೈತಿ. ಸೊ ಒಂದು ಲೆಜ್ಜರ್ ಅದಂತೂ ಅದ್ರದ್ದು ಅಮೌಂಟ್ ಎಷ್ಟೈತಿ ಅದು ಅಮೌಂಟ್ ಕೆಳಕ್ಕೆ ಮೆನ್ಷನ್ ಮಾಡಬೇಕು. ತಾನದು ಏನು ಮಾಡ್ತೈತಿ, ಡೆಬಿಟ್ ಸೈಡ್ ತೊಗೋತೈತಿ. ಓಕೆ. ಸೊ ನೆಕ್ಸ್ಟ್ ಅದು ಆದಮೇಲೆ ನೆಕ್ಸ್ಟ್ ಒಂದು ಲೆಜ್ಜರ್ ಕ್ರಿಯೇಟ್ ಆಯಿತು. ಈಗ ನೆಕ್ಸ್ಟ್ ಲೆಜ್ಜರ್ ಕ್ರಿಯೇಟ್ ಮಾಡಬೇಕು, ಪರ್ಚೇಸ್ ಅಂತ ಕೇಶಿ. ಮತ್ತು ಎಲ್ಲಿಗೆ, ಅಕೌಂಟಿಂಗ್ ಇನ್ಫೋ ಮತ್ತು ಲೆಜ್ಜರ್ ಕ್ರಿಯೇಟ್ ಮಾಡಿದ ತಕ್ಷಣ ಅದಕ್ಕೆ ನಾನು ನೇಮ್ ಆಫ್ ಲೆಜ್ಜರ್ ಪರ್ಚೇಸ್ ಕೊಡಬೇಕು. ಅಂಡರ್ ಗ್ರೂಪ್ ಯಾವ್ದು ಬರ್ತದೆ ರೀ, ಪರ್ಚೇಸೇ ಬರ್ತೈತಿ. ಸೊ ಅಮೌಂಟ್ ಹಾಕಬೇಕು, ಡೆಬಿಟ್ ಸೈಡ್ ಹಾಕೈತಿ. ಸೊ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಮತ್ತೇನು, ಅಕೌಂಟ್ ಇನ್ಫಾರ್ಮೇಷನ್ ಲೆಜ್ಜರ್, ಎಸ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಲೆಜ್ಜರ್ ಆ್ಯಂಡ್ ದೆನ್ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಏನಾಗಬೇಕು, ಸೊ ಅಗೇನ್ ನೇಮ್ ಮೆನ್ಷನ್ ದ ನೇಮ್ ಆಫ್ ದ ಲೆಜ್ಜರ್ ಆ್ಯಂಡ್ ದೆನ್ ಅಂಡರ್ ದ ಗ್ರೂಪ್ ಆಫ್ ಸೊ ಡೈರೆಕ್ಟ್ ಎಕ್ಸ್ಪೆನ್ಸ್ ಆರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆ್ಯಂಡ್ ದೆನ್ ದಿಸ್ ಕಂಪ್ಲೀಟ್ಸ್ ಲೈಕ್ ದಿಸ್. ಹಿಯರ್ ಯು ಹ್ಯಾವ್ ಟು ಮೆನ್ಷನ್ ಫ್ಯೂಯಲ್, ಅಗೇನ್ ಸೇಮ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್, ಆ್ಯಂಡ್ ದೆನ್ ಆಫ್ಟರ್ ದಟ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಸೇಲ್ಸ್. Same procedure, accounting information, ledger and create. So name of the ledger is sales. Under the group of sales account, then mention the amount here, whatever have, and then after that this completes. But there is no group for this CS. Closing stock ಗೆ ಏನಲ್ಲ ಯಾವುದು ಗ್ರೂಪ್ ಇಲ್ಲ. ಅದಕ್ಕೆ ಏನು ಮಾಡ್ಕೋಬೇಕು, ಆಲ್ಟರ್ ಮಾಡಬೇಕು. ಆಲ್ಟರ್ ಮಾಡಬೇಕಂದ್ರೆ ಏನು ಮಾಡಬೇಕು, ಅಕೌಂಟಿಂಗ್ ಇನ್ಫಾರ್ಮೇಷನ್ ಲೆಜ್ಜರ್, ಇನ್ನೋರಿಗೆ ಏನು ಸೆಲೆಕ್ಟ್ ಮಾಡ್ತಿದ್ವಿ ನಾವು, ಕ್ರಿಯೇಟ್ ಮಾಡ್ತಿದ್ವಿ. ಬಟ್ ಕ್ಲೋಸಿಂಗ್ ಸ್ಟಾಕಿಗೆ ಏನು ತೊಗೋಬೇಕು, ಆಲ್ಟರ್. You have to alter the existing group here. Which ledger you want to alter? You want to alter the opening. ಅವಾಗ ಏನೇನು ನಾವು ಕ್ರಿಯೇಟ್ ಮಾಡಿವಲ್ಲ ಅಲ್ಲಿ ಲೆಜ್ಜರ್ ಸೆಲೆಕ್ಟ್ ಮಾಡ್ತೈತಿ, ತೋರಿಸ್ತೈತಿ. ಬಟ್ ಅದರಲ್ಲಿ ಏನು ಸೆಲೆಕ್ಟ್ ಮಾಡಬೇಕು ನಾವು ಇಲ್ಲಿ, ಓಪನಿಂಗ್ ಸ್ಟಾಕ್ ಸೆಲೆಕ್ಟ್ ಮಾಡಿ ಎಂಟ್ರಿ ಕೀ ಕೊಡಬೇಕು 1-2 ಟೈಮ್ಸ್. ಯಾಕಂದ್ರೆ ಅದು ಓಪನಿಂಗ್ ಸ್ಟಾಕ್ದು ಡೇಟಾ ಇರ್ತೈತಿ. ದೆನ್ ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಫಸ್ಟ್ ಯು ಹ್ಯಾವ್ ಟು ಮೆನ್ಷನ್ ದ ಡೇಟ್, ಅಕಾಡೆಮಿಕ್ ಇಯರ್ 1/4 ಆ್ಯಂಡ್ ದೆನ್ ಆಫ್ಟರ್ ದೇರ್ ಆಲ್ಸೋ ಫಾರ್ ಎಕ್ಸಾಂಪಲ್ ದ ಕ್ಲೋಸಿಂಗ್ ಸ್ಟಾಕ್ ಈಸ್ ಫಾರ್ ಎಕ್ಸಾಂಪಲ್ 2000. ಓಕೆ. ಸೊ 1/4 ಕೊಟ್ಟ ಮೇಲೆ 2000 ಕೊಡಬೇಕು. 31/3 ಅಂತ ಕೇಸ್ ಕೊಟ್ಟ ತಕ್ಷಣ ಅಲ್ಲೇನೇನಲ್ಲ 2000 ಕೊಡಬೇಕು. ಸೊ ದಿಸ್ ಕಂಪ್ಲೀಟ್ಸ್ ದ one problem here. So by using this fashion we can enter the accounts problems of this trading account. Is it clear? We can see the effect again. We have to come back to the gateway of TALLY and you can see the effect in the profit and loss account option. ಎಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ನೋಡ್ಬೋದು. ಗೊತ್ತಾತ್ರಿ? ಸೊ ಒಂದ್ಸಲ ಇದು ಪ್ರೊಸೀಜರ್ ನೀವು ಫಾಲೋಅಪ್ ಮಾಡಿದರೆ ಸಾಕು. ನೆಕ್ಸ್ಟ್ ಎಲ್ಲ ಇವತ್ತೊಂದು ದಿವಸ ಅಥವಾ ನಾಳೆ ಒಂದು ದಿವಸ ಪ್ರಾಬ್ಲಮ್ ಸ್ವಲ್ಪ ಇದು ಆಗ್ಬೋದು, ಆಲ್ಟರ್ ಮಾಡುವಾಗ ಏನಾರ. ಬಟ್ ಇದು ಒಂದ್ಸಲ ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡಿದ್ರೆ ಅಂದರೆ ಈ ಪ್ರಾಬ್ಲಮ್ ಈಸಿಯಾಗಿ ಏನು ಮಾಡ್ಕೋಬೋದು, ಸಾಲ್ವ್ ಮಾಡ್ಕೋಬೋದು. ಸೊ ಆಲ್ರೆಡಿ ಕಂಪ್ನಿ ಕ್ರಿಯೇಷನ್ಸ್ ಮಾಡ್ಕೊಂಡ್ರಿ ಎಲ್ಲರೂ, ಯಾರಿಗೂ ಅದರಲ್ಲಿ ಡೌಟ್ ಇರಲಿಕ್ಕಿಲ್ಲ. ಸೊ ಇವತ್ತೇನಲ್ಲ ಆ ಥರ ಇದೇನಲ್ಲ ಕಂಪ್ಲೀಷನ್ ಮಾಡ್ಕೊಡ್ರಿ, ಮಾಡ್ತೀರಿ. ಸೊ ಅದಕ್ಕೇನಲ್ಲ ಸೊ ಪ್ರಾಕ್ಟಿಕಲ್ನಲ್ಲಿ ತೋರಿಸೋಣ ಯಾವ ಥರ ಎಂಟ್ರಿ ಆಗಬೇಕು ಅನ್ನೋದು. ಸೊ ಅದು ಎಂಟ್ರಿ ಕಂಪ್ಲೀಟ್ ಮಾಡ್ಕೊಳಾಗತ್ತೆ. ಇಸ್ ಇಟ್ ಕ್ಲಿಯರ್? ಹ್ಯಾವ್ ಎನಿ ಡೌಟ್ಸ್ ಇನ್ ದ್ಯಾಟ್? ನೋ ಡೌಟ್ಸ್. ಓಕೆ, ಎಸ್, ಥ್ಯಾಂಕ್ ಯು. ಅಲ್ಲಿ ಪ್ರಾಕ್ಟಿಕಲ್ನಲ್ಲಿ ತೋರಿಸ್ತೀನಿ. ಅದಕ್ಕೆ